ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ದೆಹಲಿ ನೂತನ ಸಿಎಂ ಆಗಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗಿದೆ. ದೆಹಲಿಯ ಜನತೆಗೆ ಈಗ ಬಿಜೆಪಿ ಸರ್ಕಾರ ನೂತನ ಸಿಎಂ ಅನ್ನ ಘೋಷಣೆ ಮಾಡಿದೆ. ದೆಹಲಿಯ ನೂತನ ಸಿಎಂ ಆಗಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಘಟಾನುಘಟಿ ನಾಯಕರು ಈ ರೇಸ್ನಲ್ಲಿ ಇದ್ರು. ಒಂದೆಡೆ ಪರವೇಶ್ ವರ್ಮಾ, ಮತ್ತೊಂದೆಡೆ ಮನೋಜ್ ತಿವಾರಿ, ಅದೇ ರೀತಿಯಾಗಿ ಸ್ಮೃತಿ ಜುಬೇರ್ ಇರಾನಿ ಅವರ ಹೆಸರು ಕೂಡ ಕೇಳಿಬರ್ತಾ ಇತ್ತು. ಇದೀಗ ಅಚ್ಚರಿ ಸಿಎಂ ಅನ್ನ ಆಯ್ಕೆ ಮಾಡಿ ಬಿಜೆಪಿ ಅಧಿಕೃತ ಹೆಸರನ್ನ ಘೋಷಣೆ ಮಾಡಿದೆ. ದೆಹಲಿಯ ನೂತನ ಸಿಎಂ ಆಗಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಿದೆ. ಅಧಿಕೃತವಾಗಿ ರೇಖಾ ಗುಪ್ತಾ ಅವರ ಹೆಸರನ್ನ ಬಿಜೆಪಿ ಘೋಷಣೆ ಮಾಡಿದೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಸಿಎಂ ಅವರ ಹೆಸರನ್ನ ಈಗ ಬಿಜೆಪಿ ನಾಯಕರು ಫೈನಲ್ ಮಾಡಿದ್ದಾರೆ. ಇನ್ನು ದೆಹಲಿ ಚುನಾವಣೆಯ ಫಲಿತಾಂಶ ಹೊರಬಂದು 11 ದಿನ ಆಗಿತ್ತು. 11 ದಿನದ ಬಳಿಕ ದೆಹಲಿ ಸಿಎಂ ಅನ್ನ ಆಯ್ಕೆ ಮಾಡಲಾಗಿದೆ. ದೆಹಲಿಯ ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕಿ ರೇಖಾ ಗುಪ್ತಾ ಅವರು ದೆಹಲಿ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಮೊದಲ ಬಾರಿ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ ರೇಖಾ ಗುಪ್ತಾ. ಇದು ಮೊದಲ ಬಾರಿ ಅವರು ಚುನಾವಣೆಯನ್ನು ಗೆದ್ದಿರುವಂಥದ್ದು. ಮೊದಲ ಬಾರಿ ಅವರು ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿರುವಂತಹ ರೇಖಾ ಗುಪ್ತಾ ಅವರು ಸಿಎಂ ಆಗಿ ಅಚ್ಚರಿಯಲ್ಲಿ ಆಯ್ಕೆಯಾಗಿದ್ದಾರೆ. ಇನ್ನು ಸಿಎಂ ರೇಸ್ನಲ್ಲಿ ಇದ್ದಂತಹ ಪರವೇಶ್ ವರ್ಮಾಗೆ ಹಿನ್ನಡೆಯಾಗಿದೆ. ಬನಿಯಾ ಸಮುದಾಯದ ರೇಖಾ ಗುಪ್ತಾ ಈಗ ದೆಹಲಿ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಸಹಜವಾಗಿ ರೇಖಾ ಗುಪ್ತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಉತ್ತಮ ವಾಗ್ಮಿಗಳು, ಮಾತನಾಡ್ತಾರೆ ತುಂಬ ಚೆನ್ನಾಗಿ. ಅದೇ ರೀತಿಯಾಗಿ ರಾಜಕಾರಣದಲ್ಲಿ ಹಾಗೂ ಸೋಷಿಯಲ್ ವರ್ಕ್ನಲ್ಲಿ ಈ ಹಿಂದೆ ಗುರುತಿಸ್ಕೊಂಡಿದ್ರು. ಮೊದಲ ಬಾರಿಗೆ ಈಗ ದೆಹಲಿ ವಿಧಾನಸಭೆಯನ್ನು ಅವರು ಪ್ರವೇಶ ಮಾಡಿದ್ದಾರೆ. ಲಕ್ಕು ಅಂತಂದರೆ ಹೀಗಿರಬೇಕು ಅಂತ ಈಗ ದೆಹಲಿ ಜನತೆ ಕೂಡ ಮಾತನಾಡ್ಕೊಳ್ಳೋದಕ್ಕೆ ಆರಂಭ ಕೂಡ ಮಾಡ್ತಾರೆ. ಯಾಕಂದರೆ ಮೊದಲ ಬಾರಿಗೆ ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡಿದರು. ಮೊದಲ ಒಂದು ಬಾರಿಗೆ ಈಗ ಸಿ ಎಂ ಕೂಡ ಆಯ್ಕೆಯಾಗಿ ಅದು ಕೂಡ ದೆಹಲಿಯ ಸಿಎಂ ಸ್ಥಾನದ ಮೇಲೆ ಅವರು ವಿರಾಜಮಾನರಾಗ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಾಗಿ ಅವರ ಅದೃಷ್ಟ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಬಿಜೆಪಿ ನಾಯಕರು ಸಾಕಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ರೇಖಾ ಗುಪ್ತಾ ಅವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬನಿಯಾ ಸಮುದಾಯದವರು ಆಗಿರೋದ್ರಿಂದಾಗಿ ಇಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಈ ಪೂರ್ವಾಂಚಲ ಆಗಿರಬಹುದು, ಅಂದರೆ ಉತ್ತರ ಪ್ರದೇಶ, ಮತ್ತೊಂದೆಡೆ ಬಿಹಾರ, ಹರಿಯಾಣ, ಈ ಮೂಲಕವಾಗಿ ದೆಹಲಿಗೆ ಅನೇಕರು ಬರ್ತಾರೆ. ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯವರು ಕೂಡ ಬನಿಯಾ ಸಮುದಾಯದವರಾಗಿರ್ತಾರೆ. ಹೀಗಾಗಿ ಬನಿಯಾ ಸಮುದಾಯಕ್ಕೆ ಇಲ್ಲಿ ಮಣೆ ಹಾಕಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಅಂದರೆ ಪೂರ್ವಾಂಚಲದ ಜನರ ಜೊತೆಗೆ ಒಂದು ಬಾಂಧವ್ಯವನ್ನು ಬೆಸೆಯೋದಕ್ಕೆ ಇಲ್ಲಿ ದೆಹಲಿ ಬಿಜೆಪಿ ಹಾಗೂ ಕೇಂದ್ರದ ಬಿಜೆಪಿ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈಗ ಅಧಿಕೃತವಾಗಿ ರೇಖಾ ಗುಪ್ತಾ ಅವರು ದೆಹಲಿ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ನಾಳೆ ಮಧ್ಯಾಹ್ನದ ಒಳಗಾಗಿ ಅವರು ಒಟ್ಟು 6 ಜನ ಸಚಿವರ ಜೊತೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ.